ಇವಾಗ ಬಿರಿಯಾನಿ ಮಾಡೋಣ ಅಂತ ಮಟನ್ ಬಿರಿಯಾನಿ ಅವ್ರದ್ದು ರೆಡಿ ಆಯಿತು. ಮಟನ್ ಫ್ರೈ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಮ್ಮ ಮನೆಗೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸಂಡೇ ಅಲ್ವಾ ಇವತ್ತು, ಹಾಗಾಗಿ ಬಿರಿಯಾನಿ ಬೇಕು ಅಂದರು ಮಕ್ಕಳು. ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಪುದೀನ ಹಾಕೋಬೇಕು. ನೋಡಿ ಬಿಟ್ಕೊಂಡಿದ್ದೀನಿ. ಇವಾಗ ಪುದೀನ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಇವತ್ತು ನಮ್ಮಲ್ಲಿ ಸಂಡೇ ಅದರಿಂದ ಬಿರಿಯಾನಿ, ಮಟನ್ ಫ್ರೈ, ಕಬಾಬು ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯೋಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು. ಇವಾಗ ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಈ ಥರ ಬಂದಿದ್ದೀನಿ. ನೋಡಿ ಸ್ವಲ್ಪ ಇದಾಗಿದೆ. ಇದು ಸ್ವಲ್ಪನೇ ಅರಿಶಿನ ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕಬೇಕು. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇವಾಗ ರೈಸ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಹೊಟ್ಟೆ ಆಯ್ತಂತೆ ಮಕ್ಕಳಿಗೆ. ಟೈಮ್ ಆಗೋಯ್ತು ಫ್ರೆಂಡ್ಸ್. ಇವತ್ತು ಸಂಡೇ ಟೈಮೇ ಆಗೋಯ್ತು. ಅಡುಗೆ ಮಾಡೋಷ್ಟೊತ್ತಿಗೆ ನೋಡಿ ತಂದಿದ್ದು ಲೇಟ್ ಆಯಿತು. ಇವಾಗ ರೈಸ್ ಹಾಕ್ಕೊತಿದ್ದೀನಿ. ನೋಡಿ ಸಾಲ್ಟ್ ಹಾಕ್ಕೊತೀನಿ. ಕೊನೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನೋಡಿ ರೈಸ್ ಕುದಿಬೇಕು. ಕುದಿಬಿಟ್ಟು ದಮ್ ಹಿಡಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಆಗಿದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ. ದಮ್ ಹಿಡಿಬೇಕಿಂತ ಫ್ರೆಂಡ್ಸ್. ಸ್ವಲ್ಪ ಇನ್ನೂ ದಮ್ ಹಿಡಿಬೇಕು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಹೇಗಿದೆ ಬಿರಿಯಾನಿ. ಮಲ್ಲಿಕಾ ಏನು ಬಿರಿಯಾನಿ ಇದು? ಮಲ್ಲಿಕಾ ಬಿರಿಯಾನಿ. ನಾನು ಟೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್. ಹೋಗ್ಬೇಕು ಒಂದು ದಿವಸ. ಮಲ್ಲಿಕಾ ಬಿರಿಯಾನಿ ನೋಡಿ ಹೇಗಿದೆ. ಸೇಮ್ ಅದೇ ಥರ ಇದೆ. ನಾನೊಂದು ಹೆಸರಿಡ್ತೇನೆ ಇದಕ್ಕೆ, ಮಲ್ಲಿಕಾ ಬಿರಿಯಾನಿ ಅಂತ. ನನ್ನ ಮಗ ಹೇಳಿದ್ರೆ ಇವಾಗ ಏನು ಮಮ್ಮಿ ಅಂತ. ಫ್ರೆಂಡ್ಸ್ ಆಗಿದೆ ಬಿರಿಯಾನಿ. ನೋಡಿ ಬಿಸಿ ಬಿಸಿ ಬಿರಿಯಾನಿ, ಮಲ್ಲಿಕಾ ಬಿರಿಯಾನಿ. ಈ ಬಿರಿಯಾನಿ ನನ್ನ ಮಗಳಿಗೆ ಹೇಳ್ತೀನಿ, ಮಲ್ಲಿಕಾ ಬಿರಿಯಾನಿ ಮಾಡಿದ್ದೀನಿ ನೋಡು ಖುಷಿ ಹೇಗಿದೆ ಟೇಸ್ಟು ಅಂತ. ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ. ಲೈಕೇ ಮಾಡಲ್ಲ ಯಾರು, ಲೈಕ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.